ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಬಿಡ್ಸ್ ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಒಂದು ಬಿಡ್ಸ್ ತೊಗೊಂಡಿನಿ, ಒಂದು ಶುಗರ್ ಬಿಡ್ಸ್ನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಹಚ್ಕೋಬೇಕು ಅಂತ ಹೇಳ್ತೀನಿ. ಇವಾಗ ನಾವು ಬ್ಲೌಸಿಗೆ ರೆಡಿಯಾಗಿರೋ ಬ್ಲೌಸಿಗೆ ಆಲ್ರೆಡಿ ರೆಡಿಯಾಗಿದೆ ನಮ್ಮ ಬ್ಲೌಸು. ಅದಕ್ಕೆ ಮೂರು ಬಿಡ್ಸ್ನ ಹಾಕ್ಕೊಳ್ಬೇಕು ಸೂಜಿಯಿಂದ. 2 ಪದರು ಕಾಟನ್ ಥ್ರೆಡ್ ತೊಗೊಂಡು ಅದಕ್ಕೆ ಒಂದು ಪೈಲ ಒಂದ್ಸಲ ಸ್ಟಿಚ್ ಮಾಡ್ಕೊಂಡು ತೊಗೊಳ್ಬೇಕು ಬ್ಲೌಸಿಗೆ. ಆಮೇಲೆ 3 ಬಿಡ್ಸ್ ಹಾಕಿ ಮತ್ತು ಪ್ಲಸ್ ಒಂದು ನಮ್ಮದು ದೊಡ್ಡ ಬಿಡ್ಸ್ ಹಾಕಿ, ಅದು ಶುಗರ್ ಬಿಡ್ಸು ಮತ್ತು ಬಿಡ್ಸು ಹಾಕಿ ಅದನ್ನು ಸ್ಟಿಚ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಸೂಜಿ ಬ್ಲೌಸಿಗೆ ಹಾಕಿ 3 ಬಿಡ್ಸ್ ತೊಗೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಥರ ನೀವು ತೊಗೊಳ್ಬೋದು. 2 ಶುಗರ್ ಬಿಡ್ಸ್ ತೊಗೋಬೋದು, ಇಲ್ಲ 3 ಬಿಡ್ಸ್ ತೊಗೊಳ್ಬೋದು. ಇವಾಗ ಈ ಬಿಡ್ನ ತೊಗೊಂಡು ನಾನು ಅದಕ್ಕೆ ಮತ್ತೆ ರಿಟರ್ನ್ ಶುಗರ್ ಬಿಡ್ಸ್ನಾಗೆ ಸೂಜಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸಲ ಬ್ಲೌಸಿಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಮತ್ತೆ ಅರ್ಧ ಇಂಚ್ ಗ್ಯಾಪ್ ಬಿಟ್ಕೊಂಡು ಮತ್ತೆ ಒಂದು ಸಲ ಸೂಜಿನಿಂದ ಸ್ಟಿಚ್ ಮಾಡಿ ಮತ್ತೆ 3 ಶುಗರ್ ಬಿಡ್ಸ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಸ್ವಲ್ಪ ಕೆಳಗೆ ಜಾಸ್ತಿ ಬೇಕು ಸೈಜ್ ಅಂದರೆ ನೀವು ಜಾಸ್ತಿ ಕಮ್ಮು ತೊಗೊಳ್ಬೋದು. 4-5 ಬಿಡ್ಸು ತೊಗೋಬೋದು, ಬಟ್ ಭಾಳ ಓವರಾಗಿ ಸರಿಯಾಗಿ ಅನಿಸೋದಿಲ್ಲ. ನಿಮಗೆ 3 ಬಿಡ್ಸು ಅಥವಾ ಇಲ್ಲ 2 ಬಿಡ್ಸು ಸಾಕಾಗುತ್ತೆ, ನೀಟಾಗಿ ಕಾಣಿಸುತ್ತೆ, ಜಾಸ್ತಿ ಜಾತ್ರೆ ಅನಿಸೋದಿಲ್ಲ. ಇವಾಗ ನೋಡಿ, ಮತ್ತೆ ರಿಪೀಟ್ ನಾನು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಇವಾಗ ಮತ್ತೆ ಸ್ಟಿಚ್ ಮಾಡಿ, ಇವಾಗ ಮತ್ತೆ 3 ಬಿಡ್ಸನ್ನು ತೊಗೋತೀನಿ. ಶುಗರ್ ಬಿಡ್ಸು, ಇದು ಗೋಲ್ಡನ್ ಕಲರ್ ಸಣ್ಣ ಇರೋದು ಅದು ಶುಗರ್ ಬಿಡ್ ಅಂತಾರೆ ನೋಡಿ. ಅದಕ್ಕೆ ಇವಾಗ ನಾನು 3 ಹಾಕ್ಕೊಳ್ತಾ ಇದ್ದೀನಿ ಸೂಜಿಯಿಂದ. ನಿಮ್ಮದು ಸೂಜಿ ಸಣ್ಣದಾಗಿರಬೇಕು ಸೈಜ್ ಅದರದ್ದು, ಅಂದ್ರೇ ಶುಗರ್ ಬಿಡ್ಸೋಕ್ಕೆ ಭಾಳ ಸಣ್ಣದಿರ್ತದಲ್ಲ, ಸೊ ಹಾಗಾಗಿ ಸೂಜಿ ಒಳಗೆ ಹೋಗೋದಿಲ್ಲ. ಇವಾಗ ನೋಡಿ, ಇದೇ ಥರ ಯಾರಿಗೆ ವರ್ಕ್ ಹಾಕಿರೋ ಬ್ಲೌಸಿಗೆ ಇವಾಗ ಹೊಸ ಟ್ರೆಂಡ್ ಆಗಿದೆ ಬಿಡ್ಸ್ ಹಾಕೊಳ್ಳೋದು, ಅವರಿಗೆ ಬರೋದಿಲ್ಲ ಹೇಗೆ ಹಾಕ್ಕೊಳ್ಬೇಕು ಅಂತ ಅಂದರೆ ಮನೆಯಲ್ಲೇ ಅದು ಬಿಡ್ಸ್ ಪ್ಯಾಕೆಟ್ ತಂದು ಶುಗರ್ ಬಿಡ್ ತಂದು ಹಾಕ್ಕೊಳ್ಬೋದು ನೀವು. ಇದೇ ಥರ ನಮ್ಮ ಕಡೆ ಇವಾಗ ಶಾಪಲ್ಲಿ ಬರ್ತಾರೆ, ಇದನ್ನು ಹಾಕ್ಕೊಡಿ ಮೇಡಮ್ ಅಂಥೇಳಿ. ಬಟ್ ನೀವು ಮನೆಯಲ್ಲೇ ಕೂತ್ಕೊಂಡು ಹಾಕ್ಕೊಳ್ಬೋದು. ನಾನು ನನ್ನ ಕಸ್ಟಮರಿಗೂ ವಿಡಿಯೋ ಮಾಡ್ತಾಯಿದ್ದೀನಿ, ಪ್ಲಸ್ ನಿಮಗೂ ಸಹ ವಿಡಿಯೋ ಮಾಡಿ ಹಾಕಬೇಕು ಅಂಥೇಳಿ ಹಾಕ್ತಾಯಿದ್ದೀನಿ. ನಮಗೆ ಟೈಮ್ ಇರೋದಿಲ್ಲ ಈ ಥರ ಸ್ಟಿಚ್ ಮಾಡಿ ಕೊಡೋಕ್ಕೆ, ಆದರೂ ನಾವು ಕಸ್ಟಮರ್ ಬಟ್ಟೆ ತೊಗೊಳ್ತೀವಿ. ಯಾಕೆ ನಮಗೆ ಅಮೌಂಟ್ ಕೊಡೋ ಬದಲು ನೀವೇ ಮನೆಯಲ್ಲೇ ಕೂತ್ಕೊಂಡು ಹಾಕ್ಕೊಳ್ಬೋದಲ್ಲ, ನಿಮ್ಮದು ಅಮೌಂಟ್ ಉಳಿಯುತ್ತೆ. ಮನೇಲಿ ನಿಮಗೆ ಬೇಜಾರಾದಾಗ ಸುಮ್ಮನೆ ಟೈಮ್ ಪಾಸು ಆಗುತ್ತೆ. ನೀವೇ ಹಾಕಿದ್ದೀರಿ ಅಂತ ಹೇಳಿ ಒಂದು ಖುಷಿ ಕೂಡ ನಿಮಗೆ ಇರುತ್ತೆ, ಮಾಡ್ಬೋದಲ್ಲ ಮನೆಯಲ್ಲೇ ಕೂತ್ಕೊಂಡು. ಇದೇ ಥರ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಲ್ವಾ, ಮನೆಯಲ್ಲೇ ಮಾಡ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ ನನ್ನ ಜೊತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಮನೆಯಲ್ಲೇ ಕೂತ್ಕೊಂಡು ಇಷ್ಟು ನೀಟಾಗಿ ನಾವು ಮಾಡ್ಕೊಳ್ಬೋದು. ನಾವು ಎಂಬ್ರಾಯ್ಡ್ರಿ ಹಾಕಿದರೆ ನಾವೇ ಅಟ್ಯಾಚ್ ಮಾಡಿ ಕೊಡ್ತೀವಿ ಬಿಡ್ಸು, ಬಟ್ ಇದು ಸ್ಟಿಚ್ ಮಾಡಿರೋ ಬ್ಲೌಸ್ ಇತ್ತು, ಸೊ ಹೀಗೆ